ಸೊ ಈಗ ಮುಂದಿನ ಒಂದು 6 ತಿಂಗಳಿಗೆ ಕ್ಯಾಟ್ ಆನ್ ದ ವಾಲ್ ಸಿಚುವೇಶನ್. ಕ್ಯಾಟ್ ಆನ್ ದ ವಾಲ್. ಓಕೆ ಸರ್, ಫೈನ್. ಇನ್ನೊಂದು ಸರ್, ನೀವು ಈಗ SIP ನಲ್ಲಿ ಇನ್ವೆಸ್ಟ್ ಮಾಡೋದು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬೇಡ ಅಂತ ಹೇಳಿದ್ರಿ. ಟಿಫನ್ ಕಾಫಿನ ಇಂಜನ್ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀರಾ. SIP ಟಿಫನ್ ಕಾಫಿನ ಆಲ್ಮೋಸ್ಟ್ ಒಂದೇ ಇದೆ ಅಲ್ವಾ ಇದು ಸರ್? ಟಿಫನ್ ಕಾಫಿ ನಿನಗೆ ಗೊತ್ತಿರೋಂಗೆ ನಾವು ತಗೊಳ್ಳೋಂಥ ಸ್ಟಾಕು ಕರೆಕ್ಟಾಗಿ ತಗೋತೀವಿ. ಈ SIP ಆಕ್ಟಿವ್ ಫಂಡು ಯಾರು ಮ್ಯಾನೇಜರ್ ಅಂತ ಗೊತ್ತಿಲ್ಲದೇನೆ ಅವನ ಹತ್ರ ಕೊಟ್ಟು ನನಗೆ ಮಂಗಾತಾಡೋದಕ್ಕೆ ಭಯ ಇದೆ, ನನ್ನ ಬದಲಾಗಿ ನೀನು ಮಂಗಾತಾಡು ಅಂತ ಹೇಳ್ತಾ ಇರೋ ಅದೇ ಅಲ್ವಾ ಸರ್? ಅದೇನೆ. ಅವನು ಇಷ್ಟ ಬಂದಂಗೆ NSN ಅಲ್ಲೂ ಮಂಗಾತಾಡಿದ್ರೆ ನಿನಗೆ ಅದು ನಷ್ಟ. ಸರಿ, ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಹಾಕೋರ್ನೆಲ್ಲ ನೋಡ್ತಾ ಇದ್ದೀವಿ. ಅದರಿಂದನೇ ಪ್ರಾಬ್ಲಮ್. ನೀನು ಈಗ ITCನಲ್ಲಿ ಮಂಗಾತಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಈಗ 300 ರೂಪಾಯಿಗೆ ನೀವು ಕನ್ಸಿಡರ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. 17 ರೂಪಾಯಿ ಇದೆ. 5.5% ಆಲ್ಮೋಸ್ಟ್ 6% ಬಡ್ಡಿ. ಒಂದು ಸೇವಿಂಗ್ಸ್ ಅಕೌಂಟಲ್ಲಿ ಇದು ದುಡ್ಡು ಹಾಕಿಟ್ಟಿರ್ತಾರ ಅದು. JP ಮಾಡ್ಗನೆ ಪ್ಯಾಕೇಜಿಂಗೇ ಬೆಟರ್ ಅಂತ ಹೇಳ್ತಾ ಇದ್ದಾನೆ. ಪ್ಯಾಕೇಜ್ ಫುಡ್ಸ್ನ ಇವನು $2 ಬಿಲಿಯನ್ ಮಾಡಿಬಿಟ್ಟ. ಇವನು ಇನ್ನೂ ಗ್ರೋ ಮಾಡ್ತಾನೆ. ಈಗ ಕೋಕೋನಟ್ ಕೋಲಾ ಅಂತ ಒಂದು ಇದು ಮಾಡಿದಾನ. ಹೌದು. ಆಮೇಲೆ ಸನ್ಫಿಶ್ ಪ್ರೀಮಿಯಂನ ಲೋಕಲಲ್ಲಿ ಮಾಡ್ತಾ ಇದ್ದಾನೆ. ಅಂದ್ರೆ ಹೈ ಎಂಡ್ ಬ್ರ್ಯಾಂಡ್ ಆಗಿ ಬದಲಾಯಿಸ್ತಾ ಇದ್ದಾರೆ. ಸೊ ಅವನು ನಿಧಾನವಾಗಿ ಗ್ರೋ ಆಗ್ತಾ ಇದ್ದಾನೆ. ಮೀನ್ ಸಿಗರೇಟ್ನೇ ನೋಡ್ತಾ ಇದೀಯ. 10 ವರ್ಷ ಆದ್ಮೇಲೆ ಸಿಗರೇಟೇ ಇಲ್ಲ ಅಂತಂದ್ರೂ ನಿನಗೆ ಪ್ರಾಬ್ಲಮ್ ಇಲ್ಲ. ಮೀನ್ ಯಾಕೆ ಹೊರಬಾರ್ದಂದ್ರೆ 17 ರೂಪಾಯಿ ಬರ್ತಾನೆ ಇದೆ. ಓಕೆ, ಇಲ್ಲಿ ಶಾಪ್ ಪ್ರೈಸ್ ಏರಿಲ್ಲ ಅಂತ ಅನ್ನೋದೇ ಒಂದು ದೊಡ್ಡ ಕನ್ಸರ್ನ್. ಅದನ್ನೇ ನೀನ್ ಹಿಂಗ್ ಊರ್ಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆ ಸರ್, ಫೈನ್. ಡಾಕ್ಟರ್ ರೆಡ್ಡಿ ಹೆಚ್ಚು ಕಡಿಮೆ 2% ಗಿಂತ ಮೇಲೇನೆ ಏರಿದೆ ಸರ್. USFDA ಕೆಲವೊಂದು ಕರೆಕ್ಷನ್ಸ್ ಎಲ್ಲ ಮಾಡ್ಬೇಕು ಅಂತ ಹೇಳಿ ಆದ್ಮೇಲೂ ಕೂಡ ಇದು ಏರಿದೆ. ಸೊ ಇದಕ್ಕೆ ಏನ್ ರೀಸನ್ ಅನ್ನೋದು ಅರ್ಥ ಆಗಿಲ್ವಲ್ಲ ಸರ್? ಯಾಕೆಂತಂದ್ರೆ ಅದು ತುಂಬಾ ಅಂಡರ್ ವ್ಯಾಲ್ಯೂಡ್. ಸೆಟ್ಗೆ ಮುಂಚೆ 1000 ರೂಪಾಯಿಗೆ ಕನ್ಸಿಡರ್ ಮಾಡಿದ್ವಿ. ದಟ್ ಈಸ್ ಸ್ವೆಟ್ಗೆ ಮುಂಚೆ. ಸೊ 5 ಶೇರ್ ಅಂತಂದ್ರೆ 1200. ನಾನೆಲ್ಲ 2000 3000 ರೂಪಾಯಿ ಎಲ್ಲ 1000 ರೂಪಾಯಿ ಕಡಿಮೆ ಎಲ್ಲ ಇದೆ. ನಾನೇನು ಹೇಳ್ತಾ ಇದ್ದೀನಿ, ಆವರೇಜ್ ಆಗಿ 4000 ಇಟ್ಕೋ, 6000 ಇಟ್ಕೋ, ಎರಡು ಲೆಕ್ಕ ಮಾಡಿ ತೋರಿಸು. ಈ 4000 ಡಿವೈಡೆಡ್ ಬೈ 5 ಅಂದ್ರೆ 900 ಹತ್ತಿರ 50. ಇದಂತಂದ್ರೆ 1200. ಎರಡು ಕೂಡ ತುಂಬಾ ಲೋ ವ್ಯಾಲ್ಯೂಯೇಷನ್. ಸೆಟಲ್ಮೆಂಟ್ಗೋಸ್ಕರ ಎಷ್ಟು ಹೊಡಿಯೋಕ್ಕಾಗುತ್ತೆ? ಗವರ್ಮೆಂಟ್ಗೆ ಹೋದ್ಮೇಲೆ ಕೂಡ ಅದು ಪ್ರಾಫಿಟ್ ಏನೂ ಆಗಿಲ್ಲ. ಅದರಿಂದ ಡೆಫಿನೆಟ್ ಆಗಿ ಗ್ಯಾಸ್ ಕ್ಲೈಮ್ ಬ್ಯಾಕು, ಡಾಲರ್ ಸ್ಲಿಪ್ ಆಗುತ್ತೆ. ಇದು ಬೆನಿಫಿಟ್ ಏನೇ, ಇನ್ನು ಫಾಸ್ಟಾಗಿ ತಂದು ಹಿಡಿತಾರೆ. ಅದರಿಂದ ಅದು ಇಟ್ ಹ್ಯಾಸ್ ಟು ಗೋ ಎ ಲಾಂಗ್ ವೇ. ಸರ್, ಈಗ ಈ ಬ್ಯಾಂಕ್ಸ್ಗೆ ಅಂತ ಲಿಕ್ವಿಡಿಟಿ ಡೆಫಿಸಿಟ್ ಹೆಚ್ಚು ಕಡಿಮೆ 41,000 ಕೋಟಿ ಇದೆ. ಹೀಗಿರುವಾಗ RBI ಬಾಂಡ್ ಬೈಬ್ಯಾಕ್ ಅಂತ ಹೇಳಿದ್ಮೇಲೆ ಕೂಡ ದೊಡ್ಡದಾಗಿ ಯಾರು ಅದನ್ನ ತಗೊಂಡಿಲ್ಲ. ಏನ್ ರೇಟಲ್ಲಿ ಹೇಳ್ದಪ್ಪ ಬಾಂಡ್ ಬೈಬ್ಯಾಕು? ಅದ್ರ ಮೇಲೆ ಇರೋದು. ಓಕೆ, ಹೆಚ್ಚು ಕಡಿಮೆ ಒಂದು 30,000 ಕೋಟಿಗೆ ಆಫರ್ ಕೊಟ್ಟಿರೋದ್ರಲ್ಲಿ 7,500 ಕೋಟಿ ರೂಪಾಯಿಗೆ ಅಷ್ಟೇ ತಗೊಂಡಿದ್ದಾರೆ. ನಾವ್ ಇದ್ರಲ್ಲೇ ಇಟ್ಕೋತೀವಿ ಅಂತ. ಅಂದ್ರೆ ನಮ್ಮ ಹತ್ರ ಡೆಪಾಸಿಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, RBI ನಲ್ಲೇ ಇಟ್ಕೋತೀವಿ. ಈ ರೇಟನ್ನೇ ನೀನು ಬಾಂಡ್ ಅಂದ್ರೆ ಈ ಬಾಂಡ್ ಬೈಬ್ಯಾಕ್ ಅಂದ್ರೆ ನಾನು ನಾರ್ದಂತ ಬಾಂಡ್ ನ ತಿರ್ಗಾ ತಗೋತೀನಿ ಅಂತ ಹೇಳ್ತಾ ಇದ್ದಾನೆ. ವಿಚ್ ಮೀನ್ಸ್ ನಿಮ್ಗೆ ಲಿಕ್ವಿಡಿಟಿ ಕ್ರಂಚ್ ಇದೆ, ನಿಮ್ಮ ಹತ್ರ ನಾನು ದುಡ್ಡು ಕೊಡ್ತೀನಿ, ಬ್ಯಾಂಕ್ ಹತ್ರ RBI ಹೇಳ್ತಾ ಇದೆ. ಆದ್ರೆ ಈ ರೇಟಲ್ಲಿ ನನಗೆ ಬೇಡ, ನಿನ್ ರೇಟ್ನ ಏರ್ಸಿ ಕೊಡಪ್ಪ ರಾಜು. ಹಾಗಿದ್ರೆ ಇದನ್ನ ಹೀಗೆ ಕೂಡ ಅರ್ಥ ಮಾಡ್ಕೋಬೋದಾ ಸರ್? ನಾನು ನಿಮ್ಮ ಹತ್ರ ದುಡ್ಡನ್ನ ತಗೊಂಡು ಬೇಸಿಕ್ಲಿ yield ಕಡಿಮೆ ಮಾಡಕ್ ನೋಡ್ತಾ ಇದ್ದಾರೆ ಬಾಸ್. ಯಾರು? ಬ್ಯಾಂಕ್ಸ್. RBI. ಓಕೆ, 7.1% ಅಲ್ಲಿ ಇದೆ ಮಾರ್ಕೆಟ್ ಅಲ್ಲಿ. 6.95ಗೆ ನಾನು ತಗೋತೀನಿ ಅಂತಾನೆ, ನೀನ್ ಕೊಡ್ತೀಯಾ? ಅದೇನೇ ಪ್ರಾಬ್ಲಮ್. ಅದೇ ಹಾಗೆ ನೋಡಿದ್ರು ಕೂಡ ಒಂದು 7,600 crore ತಗೊಂಡಿದ್ದಾರೆ. ಅದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ತಾನೆ, ಕೊಡ ಅಂತಂದ್ರೆ ಕೊಟ್ಬಿಡ್ತಾನೆ. ಸರ್, ಈಗ ಆಟೋಮೊಬೈಲ್ ನಂಬರ್ಸ್ ಎಲ್ಲ ಬಂದಿದೆ, ಅದನ್ನ ನೀವು ಹೇಗ್ ನೋಡ್ತೀರಾ? ನಾವು ತುಂಬಾ ಆಟೋಮೊಬೈಲ್ ಶಾಸ್ನ ಕನ್ಸಿಡರ್ ಮಾಡಿದೀವಿ, ಇಲ್ಲೇ ಆಗ್ಲಿ ಅಬ್ರಾಡ್ ಅಲ್ಲೇ ಆಗ್ಲಿ. ನೋಡಪ್ಪ, ಈಗ ಇದ್ರಲ್ಲಿ ನನ್ನ ಪ್ರಕಾರ ನಾನು ಮೇಯ್ನ್ ಆಗಿ ಇದನ್ನ ಕನ್ಸಿಡರ್ ಮಾಡಿದ್ದು 2. ಒಂದು ಟೊಯೋಟಾ, ಇನ್ನೊಂದು ಟಾಟಾ. ಟಾಟಾ ಕ್ಲಿಯರ್ಲಿ ನಂಬರ್ 2 ಎಸ್ಟಾಬ್ಲಿಷ್ ಆಗೋಯ್ತು. ದಟ್ ಈಸ್ ನಾಟ್ ಕನ್ಸಿಸ್ಟೆಂಟ್ಲಿ. ಹ್ಯುಂಡೈನ 4ನೇ ಕಡೆಗೆ ತಳ್ಳಿಬಿಟ್ರು. 6-7 ತಿಂಗಳಿಂದಾನೇ ಹ್ಯುಂಡೈನ 4ನೇ ಸ್ಥಾನಕ್ಕೆ ತಳ್ಳಿಬಿಟ್ರು. ಹ್ಯುಂಡೈ ಹತ್ರ ಹೊಸ ಮಾರ್ಕೆಟ್ ಲಾಂಚ್ ಏನೂ ಇಲ್ಲ. ಸಿಯಾರೋ ಎಲೆಕ್ಟ್ರಿಕ್ ಕೂಡ ತಗೊಂಡು ಬಂದ್ಬಿಟ್ಟ. ಈಗ ಸಿಯಾರೋ ಎಲೆಕ್ಟ್ರಿಕ್, ವಿಗೋ ಎಲೆಕ್ಟ್ರಿಕ್, ಪಂಚ್ ಎಲೆಕ್ಟ್ರಿಕ್, ಐ ಥಿಂಕ್ ಹ್ಯಾರಿಯರ್ ಎಲೆಕ್ಟ್ರಿಕ್. ಅಂದ್ರೆ ಏನ್ ಮಾಡಿದೆ, ಈ ಹೈ ಎಂಡ್ ಮಾಡೆಲ್ಗೆ ಅಂತ ಒಂದು ಚೈನಾ ಕಂಪನಿ ಜೊತೆ ಟೈಅಪ್ ಮಾಡಿಬಿಟ್ಟ.
So he is going to keeping his sir he is going to keep it 20% ಮಾರ್ಕೆಟ್ ಶೇರ್ ಅಂದ್ರೆ ಇಲ್ಲಿಂದ ಡಬಲ್ ಮಾಡ್ತೀನಿ ಸೇಲ್ಸ್. ಯಾಕಂದ್ರೆ ಈಗ 60,000 ಗಾಡಿ ಮಾರೋದನ್ನ ನಾನು 1,20,000 ಗಾಡಿ ಪರ್ ಮಂತ್ ಮಾರುವಂತ ಲೆವೆಲ್ಗೆ ನಾನು ಸ್ಟ್ರೆಂಥನ್ ಮಾಡ್ತೀನಿ ನನ್ನ ಮಾರ್ಕೆಟ್ನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಸ್ಪೀಕಿಂಗ್ ಸರ್, ಈ ಇ-ಕಾಮರ್ಸ್ ಬೇಸಲ್ಲಿ ನೋಡಿದ್ರೆ ಆಸ್ ಅ ಕಸ್ಟಮರ್ ಆಗಿ ಕ್ಲೈಂಟ್ ಆಗಿ ಹೊರಗಡೆ ನಿಂತು ಒಂದು ಎಂಥೂಸಿಯಸ್ಟ್ ಆಗಿ ನೋಡಿದ್ರೆ ಮಹೀಂದ್ರಾಗೂ ಟಾಟಾಗೂ ವರ್ದೇ ಇರೋ ರೀತಿ ಕಾಣ್ತಾ ಇದೆ. ಇದು ಮಹೀಂದ್ರ ದೊಡ್ಡ ಕಾರೇ ಇದೆ, ಟಾಟಾ ಈ ಚಿಕ್ಕ ಚಿಕ್ಕ ಕಾಸ್ಟ್ ಮೇಲೆ ಇಟ್ಟಿರೋದ್ರಿಂದ ಹೇಗೆ ಈ ಮಾರುತಿ 800 ಅಂತ ಒಂದು ಕಾರ್ನ ತಗೊಂಡ್ ಬಂದು ಕಾಮನ್ ಪಬ್ಲಿಕ್ ನ ಹಿಡಿದ್ರು, ಆ ಸ್ಪೇಸ್ ನ ಟಾಟಾ ಹಿಡಿದ್ ಬಿಡ್ತಾರೇನೋ ಅಂತ ಇದು. ನಾವು ನಮ್ಮ ಕಂಪನಿನಲ್ಲಿ ಡ್ಯಾಮೇಜ್ ಮ್ಯಾನೇಜರ್ ಡ್ಯಾಮೇಜ್ ಅನ್ನೋ ರೀತಿ ನೀನೇ ಮೇನ್ ಡ್ಯಾಮೇಜರು. ಸೊ ಟ್ರೇಡರ್ಗೆ ಕೆಳದೇ ಇರುವಂತ ಒಬ್ಬ ಡ್ಯಾಮೇಜರು ಪಂಚ್ ತಗೊಂಡಿದ್ದಾರೆ. ಓಕೆ, ಇ-ವಿ ಪಂಚ್. ಅವರು ಮಧುರೈನಲ್ಲಿದ್ದಾರೆ, ಮನೆ ತೂತುಕುಡಿ. ಹೋಗಿ ಬರೋದಕ್ಕೆ ಈಕ್ವಿಟಿ ಈ ಇ-ವಿ ಪಂಚ್ ತಗೊಂಡಿದ್ದಾರೆ. ಸೊ ಇದೆಲ್ಲಾನು ಏನು ಅಂತಂದ್ರೆ ಆ ಲೆವೆಲ್ವರೆಗೂ ಟಾಟಾ ಇ-ವಿ ಓಕೆ ಅಂತ ಆಗೋಯ್ತು. ನನ್ನ ಫ್ರೆಂಡ್ ದಿಲೀಪ್ ನನ್ನ ನೋಡೋದಕ್ಕೋಸ್ಕರ ಬ್ಯಾಂಗ್ಳೂರಿಂದ ಬಂದರು. ಅವ್ರ ಏರ್ಪೋರ್ಟ್ಗೆ ಇದರಲ್ಲಿ ಹೋದ್ರು, ಟಿಗಾರ್ ಎಲೆಕ್ಟ್ರಿಕ್ ಕಾರು. ಅದರಲ್ಲಿ 1,00,000 ಕಿಲೋಮೀಟರ್ ಓಡಿಸ್ಬಿಟ್ಟ. ಆ 1,00,000 ಕಿಲೋಮೀಟರ್ ಓಡಿಸಾದ್ಮೇಲೆ 200 ಕಿಲೋಮೀಟರ್ ಪರ್ ಚಾರ್ಜ್ ಕೊಡ್ತಾ ಇದ್ದಿದ್ದು ಈಗ 180 ಕೊಡ್ತಾ ಇದೆ. ಕಾಸ್ಟ್ ಆಫ್ ಅರ್ನಿಂಗ್ 1 ರೂಪಿ ಪರ್. ಹೌದು ಸರ್, ಬ್ಯಾಂಗ್ಳೂರ್ ಹೋಗಿದ್ದಾಗ ಒಬ್ಬ ಟ್ಯಾಕ್ಸಿ ಡ್ರೈವರ್ ಇವೇಟ್ ಇದಾರೆ ಹೇಳಿದ್ರು. ಬ್ಯಾಂಗ್ಳೂರ್ ಥರ ಈ ಮಾರ್ಕೆಟಲ್ಲಿ ಟ್ಯಾಕ್ಸಿ ಅನ್ನೋದು ಒಳಗಡೆ ಬರೋದಕ್ಕೆ ಶುರು ಮಾಡಿಬಿಡ್ತು. ಇದರಲ್ಲಿ ಟಿಗಾವನ್ನು ಮುಂದೆ ನೋಡೋದಕ್ಕೆ ಆಗ್ತಾ ಇದೆ. ಸೊ ಇದು ಎರ್ಲಿ ಅಡಾಪ್ಟರ್ಸ್ ಅಲ್ಲಿ ಇದೆ. ಬಟ್ ನಮ್ಗೆ ಈಗ ಈ ಎರಡು ಇನ್ಸಿಡೆನ್ಸ್ ಆದ್ಮೇಲೆ ಏನು ಅನಿಸ್ತಿದೆ ಅಂದ್ರೆ ಟಾಟಾ ಎರ್ಲಿ ಅಡಾಪ್ಟರ್ ಸ್ಟೇಜ್ ಇಂದ ಮುಂದಿನ ಸ್ಟೇಜ್ಗೆ ಹೋಗ್ಬಿಟ್ರು ಕೂಡ ಹೋಗುತ್ತೆ. ಯಾಕಂದ್ರೆ ಈಗ ನಾನು ಹೇಳ್ದಂತ ಮ್ಯಾನೇಜರ್ಗೆ ಇ-ವಿ ಕಾರ್ ತಗೋಬೇಕು ಇದೆಲ್ಲ ಅನ್ಸೋದಿಲ್ಲ. ಈಸ್ ನಾಟ್ ಅ ಕ್ಲೈಮೇಟ್ ಸೇರ್. ಸೊ ಪೇನ್ ನಂಬರ್ಸ್ ಅಲ್ಲಿ ಇದು ಬೆಟರ್ ಅಂತ ಅನ್ನಿಸ್ಬಿಡ್ತು. ಓಕೆ, ಕರೆಕ್ಟ್. ನಿನ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ? ಅರ್ಥ ಆಗ್ತಾ ಇದೆ. ಈಗ ಹೊಸದಾಗಿ ಕಾರ್ ತಗೊಳ್ಳುವಂತವ್ರು ಈ ಎಥನಾಲ್ ಗಾಡಿ ಬಂದ ಮೇಲೆ ಐಸಿ ಇಂಜಿನ್ಗೆ ಹೋಗ್ತಾರ ಅಂತ ಒಂದು ಚಿಕ್ಕ ಸಂದೇಹ ಇದೆ. ಪೆಟ್ರೋಲ್ ಹಾಕಿದ್ರೆ ಗಾಡಿ ಏನಾಗುತ್ತೋ ಅಂತ ಭಯ ಕೂಡ ಇದೆ. ಇಲ್ಲ, ಈಗ ಏನಾಗೋಯ್ತು ಅಂತಂದ್ರೆ ಇ-ವಿ ಮಾರುತ್ತೆ ಅಂತ ಆಗೋಯ್ತು. ಈಗ ಇದ್ರಲ್ಲಿ ಏನ್ ಇನ್ನೊಂದು ಪ್ರಾಬ್ಲಮ್ ಅಂತಂದ್ರೆ ಹೊಸ 500 ಕಿಲೋಮೀಟರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. 15 ಇಯರ್ ಪೈಬ್ಯಾಕ್ ವಾರಂಟಿ. ಕರೆಕ್ಟ್. ಈಗ ಏನಾಗುತ್ತೆ ಅಂತಂದ್ರೆ ಇನ್ನೊಂದು 3-4 ವರ್ಷದಲ್ಲಿ ಈ 500ಕ್ಕೆ ಬದಲಾಗಿ 900 ಕಿಲೋಮೀಟರ್ಸ್ ಕೊಡ್ತಾನೆ, ಅಲ್ಲಿಗೆ ಮುಗೀತು. VRD ಇವಾಗಲೇ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ಸರ್. ಸೊ ಇದು 900 ಕೊಡ್ತಾನೆ. ಇದಕ್ಕಿಂತ ಮೋಸ್ಟ್ ಡೇಂಜರು. ತುಂಬಾ ಜನ ಸ್ಕೆಪ್ಟಿಕ್ಸ್ ಆಗಿದ್ದಾರೆ. ಟೊಯೋಟಾ ನಾನು ಸಾಲಿಡ್ ಸ್ಟೇಟ್ ಬ್ಯಾಟ್ರಿನ ಇಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಇಳಿಸ್ಕೊ ಅಂತಂದ್ರೆ ಪೆಟ್ರೋಲ್ ಕತೆ ಓವರು. ಬಟ್ ಈ ಸಲ ವಾರ್ ನಡೀತಲ್ಲ, ಈ ವಾರೆಲ್ಲ ಇಷ್ಟೊಂದು ಪೆಟ್ರೋಲ್ ನಿಲ್ಸಿದ್ರು ಕೂಡ 120ಕ್ಕೆ ಹೋಗಿಲ್ಲ. ಯಾಕೆಂತಂದ್ರೆ ಚೈನಾದಲ್ಲಿ ಡಿಮ್ಯಾಂಡ್ ಏರಿಲ್ಲ. ಚೈನಾದಲ್ಲಿ 35% ಇ-ವಿ ಆಗಿದೆ. ಇಂಡಿಯಾದಲ್ಲಿ TVS 1 million ಗಾಡಿ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. Is starting up. एक करो catching up. So scooters will become EV in 5 years. ಪೆಟ್ರೋಲ್ ಸ್ಕೂಟರ್ ಇರುತ್ತಾ ಅಂತ ನನ್ನ ಸಂದೇಹ ಇದೆ. ಆಟೋ ಕೂಡ ಬೇರೆ ಬೀಳುತ್ತೆ ಅಂತ ಅನ್ಸುತ್ತೆ. ಇದೆರಡು ಒಟ್ಟೋಯ್ತು ಅಂತಂದ್ರೆ ಇಂಡಿಯಾದಲ್ಲೇ ಪೆಟ್ರೋಲ್ ಡಿಮ್ಯಾಂಡ್ ಕಡಿಮೆ ಆಗ್ಬಿಡುತ್ತೆ. ಓಕೆ ಸರ್, ಸೊ ಈಗ ನೀವು ಪೆಟ್ರೋಲ್ ಡಿಮ್ಯಾಂಡ್ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಮುಂದಿನ ಫ್ಯೂಚರ್ ಅಂತ ಅನ್ನೋದು ಇವಿನೇ. 80s ಅಲ್ಲೆಲ್ಲ ಹಿಂಗೆ ಕಾರು ಬೈಕ್ ಅನ್ನೋದು ಮನೆಯಲ್ಲಿ ಹೊಂದಿರೋದೇ ಒಂದು ದೊಡ್ಡ ವಿಷಯ ಅನ್ನೋ ರೀತಿ ಇತ್ತು. ಸೊ ಈಗ ಅದೇ ರೀತಿ ಒಂದು ಮನೆಗೆ ಒಂದು ಇವಿ ಬೈಕೋ ಅಥವಾ ಇವಿ ಕಾರೋ ಇರೋದೇ ಒಂದು ದೊಡ್ಡ ವಿಷಯವಾಗಿರುತ್ತೆ. ಅಲ್ಲಿಂದಾನೇ ಈ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಮುಂದಿನ 30-40 ವರ್ಷಕ್ಕೆ ಯಾವ ಕಂಪನಿಗೆಲ್ಲ ಫ್ಯೂಚರ್ ಇದೆ ಅನ್ನೋದನ್ನ ನಾಳೆ ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್
ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10-15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.